ಇದೇ ಮ್ಯಾನಿಫೆಸ್ಟೇಷನ್ನು. ಒಟ್ಟು ಅಂದ್ಕೊಂಡಿದ್ದೆ ನಾನು ತೊಗೋಬೇಕು ಅಂತ. ಬಟ್ ಚೋಕರ್ ನೆಕ್ಲೆಸ್ ತೊಗೋಬೇಕು ಅಂತ ನಾನು ಒಂದು ಮ್ಯಾನಿಫೆಸ್ಟ್ ಮಾಡಿದ್ದೆ. ನಿಜವಾಗ್ಲೂ ತೊಗೋಬೇಕು. ಈ ಮ್ಯಾನಿಫೆಸ್ಟ್ ಬಗ್ಗೆ ಬಿಲೀವ್ ಮಾಡೋದಕ್ಕೆ ನಂಬೋದಕ್ಕೆ ಶುರು ಮಾಡಿದೆ. ಇನ್ನು ಅದ್ರ ಥರನೇ ನಮಸ್ಕಾರ ಎಲ್ಲರಿಗೂ. ಮೊದಲಿಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಎಲ್ಲರ ಲೈಫಲ್ಲಿ ಖುಷಿಯನ್ನು ತಂದುಕೊಡ್ಲಿ ಅಂತ ಕೇಳ್ಕೊಳ್ತೀನಿ ನಾನು ಕೂಡ ಭಗವಂತನ. 2025 ಮುಗ್ದಾಯ್ತು, ಇತಿಹಾಸದ ಪುಟನ ಸೇರಿದ್ದಾಯಿತು. 2025 2026ನ ವೆಲ್ಕಮ್ ಮಾಡಿದ್ದಾಯಿತು ನಾವೆಲ್ಲರೂ. ಇದೊಂಥರ ಸ್ಪೆಷಲ್ ಇಯರ್ ಅಂತಲೇ ಹೇಳ್ಬೋದು. ಯೂನಿವರ್ಸಲ್ ನಂಬರ್ ಆಗಿರೋದ್ರಿಂದ 26 ತುಂಬಾ ಪವರ್ಫುಲ್ ಇರೋ ಅಂಥದ್ದು. ಸೊ ಹಾಗಾಗಿ ನೀವು ಯಾರೆಲ್ಲ ಏನೆಲ್ಲ ಅಂದ್ಕೊಂಡಿದ್ದೀರಾ, 26ಅಲ್ಲಿ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಒಂದಷ್ಟು ಮ್ಯಾನಿಫೆಸ್ಟೇಷನ್ನ ಮಾಡಿಕೊಂಡು ಲೈಫಲ್ಲಿ ಸಕ್ಸಸ್ ಅನ್ನೋದನ್ನ ಕಾಣಲಿ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಸೊ ನೀವು ಯಾರು ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದೆಲ್ಲದೂ ಸಕ್ಸಸ್ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ದೇವ್ರ ಹತ್ರ. ವರ್ಷದ ಮೊದಲನೇ ದಿನನೇ ಒಂಥರ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇತ್ತು. ಯಾಕಪ್ಪ ಅಂದರೆ ನನಗೆ ಪೂಜೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ. ಬಟ್ ಆ ಬೇಜಾರನ್ನೆಲ್ಲ ಹೋಗ್ಲಾಡಿಸಿದ್ದು ನನ್ನ ಮಗ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ, ನಿಮ್ಮ ಮಗ ಎಷ್ಟು ಚೆನ್ನಾಗಿ ಪೂಜೆ ಮಾಡೋದನ್ನೆಲ್ಲ ಮಾಡ್ತಾನೆ, ಎಲ್ಲದನ್ನು ನೋಡ್ಕೊಂಡು ಎಷ್ಟು ನೀಟಾಗಿ ಮಾಡ್ತಾನೆ, ನಮ್ಮ ಮನೇಲಿ ಯಾರೂ ಪೂಜೆ ಮಾಡೋರಿಲ್ಲ, ನಾವು ಪೂಜೆ ಮಾಡಿಲ್ಲ ಅಂದರೆ ಹಸ್ಬೆಂಡು ಮಾಡಲ್ಲ, ಮಕ್ಕಳು ಮಾಡಲ್ಲ ಅಂತ ತುಂಬ ಜನ ನನಗೆ ಕಮೆಂಟ್ ಅಂತೂ ಇದ್ದೇ ಇರುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಯಾವುದನ್ನು ನೀವು ಇದೇ ಥರ ಮಾಡಿ, ಹೀಗೆ ಮಾಡಿ ಅಂತ ಎಸ್ಪೆಷಲಿ ನನ್ನ ಮಗನಿಗೆ ಹರ್ಷನಿಗೆ ಯಾವುದು ನಾನು ಹೇಳ್ಕೊಟ್ಟು ಮಾಡಿಸೋ ಅಂಥದ್ದಲ್ಲ. ಅವ್ನಿಗೆಲ್ಲ ನಾನು ಏನೇನು ಮಾಡ್ತೀನಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಸೊ ನೋಡ್ಕೊಳ್ತಾ ಇರ್ತಾನೆ. ಸಾಮಾನ್ಯವಾಗಿ ಮನೇಲಿದ್ರೆ ನಾನು ಏನೆಲ್ಲ ಮಾಡ್ತೀನಿ ಅದನ್ನೆಲ್ಲ ನೋಡ್ಕೊಳ್ಳೋದು, ಕೇಳೋದು, ಆಮೇಲೆ ಇದನ್ನ ನಾನು ಮಾಡ್ತೀನಿ, ಅದನ್ನ ನಾನು ಮಾಡ್ತೀನಿ, ಇದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ. ಅದರಲ್ಲೂ ದೇವರು ಈ ಥರದ್ದು ಪೂಜೆ ಅಂದರೆ ಸ್ವಲ್ಪ ಭಯ ಭಕ್ತಿಯೇನೂ ಇದೆ. ಸೊ ಹಾಗಾಗಿ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಹೇಳ್ದೆ, ನೀನು ಇವತ್ತೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಬೇಕು ಪಪ್ಪು, ಸ್ನಾನ ಮಾಡಿ ಬೇಗ ಅಂತ. ನಿಜವಾಗ್ಲೂ ನೀವು ನಂಬಲ್ಲ, ನಾನು ಯಾವ ಥರ ಮಾಡ್ತೀನೋ ಅದೇ ಥರನೇ ಹೂವು ಇಡೋದಾಗಿರ್ಬೋದು, ಹೊಸ್ಲಿಗೆ ರಂಗೋಲಿನ ನೋಡಿ, ಅಚ್ಚಲ್ಲಿ ರಂಗೋಲಿನ ಬೇಡ ಬಿಡೋ ಮಗ್ನಿ ಅಂದರೂ ಕೇಳಲಿಲ್ಲ, ಅವನೇ ಎಲ್ಲ ಇಟ್ಟು ಹೂವು ನಾನು ಯಾವ ಥರ ಜೋಡಿಸ್ತೀನಿ, ನನಗಿನ್ನ ಚೆನ್ನಾಗೇ ಜೋಡಿಸಿದ್ದಾನೆ ಅಂತ ಹೇಳ್ಬೋದು. ಆಮೇಲೆ ಬಾಳೆಹಣ್ಣು ತೊಟ್ಟು ಮುರಿಯೋದು, ಕಾಯಿ ಒಡೆದು ಕಾಯಿಗೆ ಕುಂಕುಮ ಇಡ್ತೀನಿ ನಾನು, ಆ ಕಡೆ ಈ ಕಡೆ 2 ತೆಂಗಿನಕಾಯಿಗೆ, ಅದನ್ನು ಕೂಡ ಅವನೇ ಮಾಡಿದ್ದಾನೆ. ಸೊ ನಾನು ಹಿಂದೆ ನಿಂತ್ಕೊಂಡು ದೇವ್ರ ಮನೆದು ವಿಡಿಯೋ ತೊಗೊಳ್ತಾ ಇರೋ ನಿಜವಾಗ್ಲೂ ಖುಷಿ ಆಗುತ್ತೆ. ಅದೇನೆ ನಾವು ಮಕ್ಕಳಿಗೆ ಯಾವ ಥರ ಪ್ರಾಕ್ಟೀಸ್ ಮಾಡಿಸ್ತೀವಿ, ಯಾವ ಥರ ನಮ್ಮನ್ನ ಮನೆಯಲ್ಲಿ ನಾವು ಯಾವ ಥರ ಕಲ್ಚರ್ನ ಕಲಿಸ್ತೀವಿ ಅದನ್ನು ಅವರು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ದೊಡ್ಡವರಾದಾಗೂ ಯೂಸ್ ಆಗುತ್ತೆ. ಯಾಕೆಂದರೆ ದೈವ ಭಕ್ತಿ ಅನ್ನೋದು ಪ್ರತಿಯೊಬ್ಬರಿಗೂ ಇರಲೇಬೇಕು. ಸೊ ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ಈ ಥರ ನನಗೆ ಒಂದೊಂದ್ಸತಿ ಟೆನ್ಷನ್ ಏನಿರಲ್ಲ. ಪೀರಿಯಡ್ಸ್ ಎಲ್ಲ ಆದಾಗ ಮಕ್ಕಳು ಮಾಡ್ತಾರೆ. ಅದರಲ್ಲೂ ದಿಶಾಂತಿಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ. ಅವನಿಗೆ ಇಷ್ಟೊಂದೆಲ್ಲ ಬರಲ್ಲ. ಇವನು ಮಾತ್ರ ನಾನು ಹೇಳೋದೇ ಬೇಡ, ನನಗಿನ್ನ ಚೆನ್ನಾಗಿ ಅವನೇ ಮಾಡ್ತಾನೆ. ಎಲ್ಲ ಮಾಡಿ ಆಮೇಲೆ ಕಾಯಿ ಒಡೆದಿದ್ದ ನೀರನ್ನ ದೇವ್ರ ಮುಂದೆ ಇಟ್ಟು ಎಲ್ಲರಿಗೂ ತೀರ್ಥ ತಗೊಳ್ಳಿ ಅಂತ ಲಾಸ್ಟಲ್ಲಿ ಕೊಡೋದಾಗಿರ್ಬೋದು, ಆರತಿ ಮಾಡೋದು. ನಾನು ಯಾವ ಥರ ಆರತಿ ಮಾಡ್ತೀನಿ, ತುಪ್ಪದ ಆರತಿನ ಹಂಗೆ ದೇವ್ರಿಗೆ ಮೊದಲನೇ ದಿನ ಅಮ್ಮ ಎಲ್ಲ ದೇವ್ರುಗಳಿಗೂ ತುಪ್ಪದ ಆರತಿ ಮಾಡಿ ನಮ್ಮ ಬೇಡಿಕೆನೆಲ್ಲ ಕೇಳ್ಕೊಬೇಕು ಕಣಮ್ಮ ಅಂತ ಎಲ್ಲ ಹೇಳಿ ಅವನೇ ಮಾಡ್ದ. ಭಗವಂತ ನಿಜವಾಗ್ಲೂ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ನಾನು. ಸೊ ನಾನು 2026ಕ್ಕೆ ಸ್ವಲ್ಪ ನನ್ನ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಲೈಫಲ್ಲಿ. ಒಂದಷ್ಟು ಚೇಂಜಸ್ ಇರಲೇಬೇಕಾಗತ್ತೆ. ಸೊ ನಾವು ಹೋಗ್ತಾ 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 ಚೇಂಜಸ್ ಮಾಡಿಕೊಂಡ್ರೇ ಸಕ್ಸಸ್ ಅನ್ನೋದನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಒಂದಷ್ಟು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಂಡಿದ್ದೀನಿ. ಸೊ ಏನೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಯಾಕೆ ಅಂದರೆ ಲೈಫಲ್ಲಿ ಒಂದೇ ಥರ ಇದ್ದರೆ ಕಷ್ಟ ಆಗುತ್ತೆ. ಸ್ವಲ್ಪ ಮೈಂಡ್ನ ಗಟ್ಟಿ ಮಾಡ್ಕೋಬೇಕು. ಹಳೇದನ್ನೆಲ್ಲ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಳೇ ವಿಷಯಗಳಾಗಿರ್ಬೋದು, ಹಳೇ ಥಿಂಗ್ಸ್ಗಳಾಗಿರ್ಬೋದು, ಬೇಡದೇ ಇರೋ ವಿಷಯಕ್ಕೆ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದೆ ನಾನು. ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ. ತುಂಬ ಈಗ ಯಾವುದಾದ್ರೂ ಒಂದು ವ್ಯಕ್ತಿ ಅಂತ ತಿಳ್ಕೊಳ್ಳಿ, ಒಂದು ಯಾವುದಾದ್ರೂ ಒಬ್ಬರನ್ನ ಹಚ್ಕೊಂಡ್ರೆ ಅವ್ರ ಬಗ್ಗೆನೇ ಜಾಸ್ತಿ ಥಿಂಕ್ ಮಾಡೋದು. ಅವ್ರು ನಮ್ಮಿಂದ ದೂರ ಆದಾಗ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ತುಂಬ ಡೀಪಾಗಿ ಹಚ್ಕೊಂಡಾಗ ಅದನ್ನೆಲ್ಲ ಸ್ವಲ್ಪ ಬಿಟ್ಟು ಇನ್ಮೇಲೆ ಮೂವ್ ಆನ್ ಅನ್ನೋ ಥರ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಲೈಫಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಂದ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಅದನ್ನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ನಾನು ಆಲ್ರೆಡಿ. ಇನ್ಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕು ಲೈಫಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ಮಾಡ್ಕೊಳ್ತೀನಿ. ನೀವು ನಿಮ್ಮ ಲೈಫಲ್ಲಿ ಒಳ್ಳೆಯದನ್ನು ತಗೊಳ್ಳಿ.
ಕೆಟ್ಟದ್ದನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಕೆಟ್ಟ ವಿಷಯಗಳನ್ನ ಕೇಳಿ ಇಲ್ಲಿ ಬಿಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ಆ ಥರ ಇದ್ದಾಗ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಅಂದರೆ ಲೈಫಲ್ಲಿ ತುಂಬ ವಿಷಯಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ನಾವು ತಲೆಗೆ ಹಾಕ್ಕೊಂಡು ಬೇರೆಯವ್ರ ವಿಷಯಗಳನ್ನ ಕೇಳಿಕೊಂಡು ಅವ್ರು ಹೇಳಿದ್ದು ಇವ್ರು ಹೇಳಿದ್ದೆಲ್ಲ ತಲೆಗೆ ಹಾಕ್ಕೊಂಡು ನಾವು ಅದನ್ನೇ ಯೋಚನೆ ಮಾಡಿ ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೊಳ್ಳೋದಕ್ಕಿಂತ ಇಲ್ಲಿ ಕೇಳಿಸ್ಕೋಬೇಕು, ಇಲ್ಲಿ ಬಿಡ್ತಾ ಇರಬೇಕು, ಮುಂದೆ ಮೂವ್ ಆನ್ ಅಂತ ಹೋಗ್ತಾ ಇರಬೇಕು. ಹಂಗಿದ್ದಾಗ ನಾನು ಒಂದೊಂದ್ಸತಿ ಹೇಳ್ತಾ ಇರ್ತೀನಿ ನನ್ನ ಫ್ರೆಂಡ್ ಹತ್ರ, ಯಾವುದೇ ವಿಷಯ ಆದ್ರೂ ಅಷ್ಟೇ ತುಂಬ ಡೀಪಾಗಿ ತಲೆ ಕೆಡಿಸ್ಕೊಳ್ಬಾರ್ದು. ತುಂಬ ಡೀಪಾಗಿ ಟೆನ್ಷನ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಆದಾಗ ತುಂಬ ನಮಗೆ ಮನಸ್ಸಿಗೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಒಂದಷ್ಟು ಹೊರಬರೋದಕ್ಕೆ ಸಿಕ್ಕಾಬಟ್ಟೆ ಕಷ್ಟಪಡ್ತೀವಿ. ಅದಕ್ಕಿಂತ ಯಾವುದೇ ವಿಷಯ ಆಗಲಿ, ಯಾರು ಹೇಳಿದ್ದೇ ಆಗಲಿ, ಫ್ಯಾಮಿಲಿನಲ್ಲಾಗಲಿ, ಫ್ರೆಂಡ್ಸ್ಗಳಾಗಲಿ, ಸುತ್ತಮುತ್ತ ಇರೋರಾಗಿರಲಿ, ಯಾರೂ ಒಂದು ಅಟ್ಲೀಸ್ಟ್ ಒಂದು ಸಾಂತ್ವನ ಹೇಳ್ಬೋದು ಅಷ್ಟೇ ನಮ್ಮ ಜೊತೆ. ಆದರೆ ಸಾಧ್ಯವಾದರೆ, ಇಲ್ಲ ಅಂದರೆ ಅದನ್ನೂ ಬೇಡ ಅಂತ ನಮ್ಮ ಪಾಡಿಗೆ ನಾವು ಇರ್ಬೋದು. ಸೊ ಹಾಗಾಗಿ ಒಂದಷ್ಟು 2026ಕ್ಕೆ ಒಂದಷ್ಟು ಎಲ್ಲ ಥಿಂಗ್ಸ್ಗಳನ್ನ ಎಲ್ಲ ಮೈಂಡಿಂದ ಡಿಲೀಟ್ ಮಾಡಿ. ಈಗ ಮಧ್ಯಾಹ್ನ ಅಡುಗೆಗೆ ನನ್ನ ಹಸ್ಬೆಂಡು ಕಷ್ಟಪಟ್ಟು ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೇಲಿ ಇದ್ಕುದ ಬೇಳೆ ಇದು ಮಾಡಿಕೊಟ್ಟಿದ್ದಾರೆ. ನಾನು ಮನೆ ಒಳಗಡೆ ಎಲ್ಲ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ, ಅದಕ್ಕೆ ಬಾಲ್ಕನಿನಲ್ಲಿ ಕೊಟ್ಟು ಕೂರಿಸಿದ್ದೆ. ಇದೊಂದು ಕೆಲಸ ಮಾಡಿಕೊಟ್ರೆ ಇವತ್ತು ಸಾಗು ಮಾಡ್ತೀನಿ ಅಂತ. ಮಧ್ಯಾಹ್ನ ಊಟಕ್ಕೆ ಇದ್ಕುದ ಬೇಳೆ ಮತ್ತು ಇದು ಹೀರೆಕಾಯಿ, ತುಪ್ಪದ ಹೀರೆಕಾಯಿ ಅಂತ ಇದು ನಮ್ಮಮ್ಮ ಕೊಟ್ಟು ಕಳಿಸಿದ್ರು. ಇದ್ರದ್ದು ಎರಡೂ ಸಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಜೊತೆಗೆ ಪೂರಿ ಇಲ್ಲಾಂದರೆ ಚಪಾತಿ. ಪೂರಿ ಆಯಿಲ್ ಐಟಮು ಅಂತ ಬೇಡ ಅಂತಾರೆ, ಹಾಗಾದರೆ ಚಪಾತಿ ಮಾಡ್ತೀನಿ. ಸೊ ಇಲ್ಲಿ ಜಾಮೂನ್ ಮಾಡೋಣ ಅಂತ ಕಲಸಿಟ್ಟಿದ್ದೀನಿ. ಹೊಸ ವರ್ಷ ಅಲ್ವಾ, ಸಿಹಿಯಿಂದ ಶುರು ಮಾಡೋಣ ಅಂತ. ಮಕ್ಕಳಿಗೆಲ್ಲ ತುಂಬ ಇಷ್ಟ. ನಮ್ಮನೇಲಿ ಖುಷಿಯಿಂದ ತಿನ್ನೋದು ಜಾಮೂನು ಮತ್ತು ಶಾವಿಗೆ ಪಾಯಸ ಎರಡೇ. ಸೊ ಹಾಗಾಗಿ ಶಾವಿಗೆ ಪಾಯಸ ಮೊನ್ನೆ ಎಲ್ಲ ಮಾಡಿದ್ದೆ. ಇದಕ್ಕೆಲ್ಲ ಮೊನ್ನೆ ಯಾವುದೋ ಹೋಯ್ತಲ್ಲಪ್ಪ, ಮರ್ತೋಯ್ತು. ಅವಾಗೆಲ್ಲ ಮಾಡ್ತಾ ಇರ್ತೀನಿ ಯೂಶ್ವಲಿ. ಸೊ ಹಾಗಾಗಿ ಐಸ್ ಕ್ರೀಮ್ ತರಿಸಿದ್ದೀನಿ. ಐಸ್ ಕ್ರೀಮ್ ಜೊತೆ ಇದು ಜಾಮೂನು ಎರಡೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೊ ಐಸ್ ಕ್ರೀಮ್ ವಿತ್ ಜಾಮೂನು ಮಾಡೋಣ ಅಂತ ಕಲಸಿಟ್ಟಿದ್ದೀನಿ. ಈಗ ಫಸ್ಟು ಸಾಗುಗೆ ರೆಡಿ ಮಾಡ್ಕೊಳ್ತೀನಿ. ಸಾಗು ಮಾಡೋಣ ಅಂತ ಇದ್ದೀನಿ. ಇದ್ಕುದ ಬೇಳೆ ಮಾಡೋದ್ರೊಳಗೆ ಕೈಯೆಲ್ಲ ನೋವಾಗೋಯ್ತಂತೆ. ಬೆರಳೇ ನೋವ್ತಾ ಇದೆ ಕಣೆ ನನಗೆ ಅಂತ ಹೋಗಿ ಮಲ್ಕೊಂಡಿದ್ದಾರೆ. ಸೊ ಹೋಗಲಿ ಅಂತ ಅಟ್ಲೀಸ್ಟ್ ಇಷ್ಟಾದರೂ ಮಾಡಿಕೊಟ್ರಲ್ಲ ಅಂತ. ಇನ್ನೂ ಒಂದು ಸ್ವಲ್ಪ ಇದೆ. ಆಮೇಲೆ 26ಅಲ್ಲಿ ಒಂದಷ್ಟು ಮ್ಯಾನಿಫೆಸ್ಟೇಷನ್ನ ನಾನು ಮಾಡಿದ್ದೀನಿ. ಏನೇನೆಲ್ಲ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ. ನೀವು ಕೂಡ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ಯಾಕೆ ಅಂದರೆ ಲೈಫಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಂದರೆ ಮ್ಯಾನಿಫೆಸ್ಟೇಷನ್ ಬೇಕೇ ಬೇಕು. ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು, ತುಂಬ ಸಕ್ಸಸ್ ಆಗುತ್ತೆ. ನಾನು ಲಾಸ್ಟ್ ಇಯರು ನಿಜವಾಗ್ಲೂ ನಾನು ಒಂದಷ್ಟು ವಿಷಯಗಳನ್ನ ಮ್ಯಾನಿಫೆಸ್ಟ್ ಮಾಡಿದ್ದೆ. ಅದರಲ್ಲಿ ಮುಖ್ಯವಾಗಿ ನಿಮ್ಗೆ ಹೇಳ್ಕೊಳ್ಳೋದು ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ನಿಜವಾಗ್ಲೂ ಒಂದು 25K ಆಗಲಿ ಬೇಗ ಅಂತ ಮ್ಯಾನಿಫೆಸ್ಟ್ ಮಾಡಿದೆ. ನನಗೆ ಫೆಬ್ರವರಿ ಆಗೋದ್ರೊಳಗೇ 25K ಫಾಲೋವರ್ ಆಗಿತ್ತು. ನಂಗೆ ಅದು ಸಖತ್ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅವಾಗಿಂದ ನಾನು ಈ ಮ್ಯಾನಿಫೆಸ್ಟ್ ಬಗ್ಗೆ ಬಿಲೀವ್ ಮಾಡೋದಕ್ಕೆ ನಂಬೋದಕ್ಕೆ ಶುರು ಮಾಡಿದೆ. ಇನ್ನು ಅದ್ರ ಥರನೇ ನೀವು ನಂಬಲ್ಲ, ನಾನು ಜನವರಿನಲ್ಲಿ ಅಂದ್ಕೊಂಡಿದ್ದೆ ನಾನು ಒಂದು ಚೋಕರ್ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ತುಂಬ ಎಲ್ಲರೂ ತೊಗೊಳ್ತಾ ಇದ್ದಾರೆ, ನಾನೊಂದು ತೊಗೊಳ್ಬೇಕು ಅಂತ. ನಾನು ತೊಗೋಬೇಕು ಅನ್ನೋ ಹೆಂಗೆಂಗೋ ದುಡ್ಡು ಕಲೆಕ್ಟ್ ಆಗಿ ಅದು ಏನೇನೋ ಆಯಿತು. ಇದೇ ಮ್ಯಾನಿಫೆಸ್ಟೇಷನ್ನು. ಬಟ್ ಅಂದ್ಕೊಂಡಿದ್ದೆ ನಾನು ತೊಗೋಬೇಕು ಅಂತ. ಬಟ್ ಚೋಕರ್ ನೆಕ್ಲೆಸ್ ತೊಗೋಬೇಕು ಅಂತ ನಾನು ಒಂದು ಮ್ಯಾನಿಫೆಸ್ಟ್ ಮಾಡಿದ್ದೆ. ನಿಜವಾಗ್ಲೂ ತೊಗೋಬೇಕು, ಈ ವರ್ಷ ಮುಗಿಯೋದ್ರೊಳಗೆ 2025 ಮುಗಿಯೋದ್ರೊಳಗೆ ತೊಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ. ನಿಜ ಹಾಕ್ಕೊಂಡಿದ್ದೀನೇನೋ ಅನ್ನೋ ಥರನೂ ಫೀಲ್ ಮಾಡ್ತಾಯಿದ್ದೆ. ಸೊ ಅದನ್ನು ನಾನು ಮೇನಲ್ಲೋ ಅದನ್ನು ತೊಗೊಂಡೆ ಲಾಸ್ಟ್ ಇಯರು. ಅದೊಂದು ನಂಗೆ ಖುಷಿ ಇದೆ. ಇದೇ ಥರ ಇನ್ನೊಂದಷ್ಟು ಏನೇನೋ ಅಂದ್ಕೊಂಡು ಮ್ಯಾನಿಫೆಸ್ಟ್ನ ಮಾಡ್ಕೊಂಡಿದ್ದೆ. ಅದರಲ್ಲಿ ಒಂದಷ್ಟು ಸಕ್ಸಸ್ನ ಕಂಡ್ಕೊಂಡಿದ್ದೀನಿ. ಸೊ ನೀವು ಯಾರೆಲ್ಲ ಇದರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ತುಂಬ ಸಕ್ಸಸ್ ಆಗುತ್ತೆ. ಮ್ಯಾನಿಫೆಸ್ಟ್ ಮಾಡೋದ್ರಿಂದ ತುಂಬ ಒಳ್ಳೆಯದಿದೆ. ನೀವು ಏನೆಲ್ಲ ಅಂದ್ಕೊಳ್ತೀರೋ ನಿಮಗೆ ಗೊತ್ತಿರಲ್ಲ, ಆಕಸ್ಮಿಕವಾಗಿ ದುಡ್ಡು ಬರುತ್ತೆ. ಅದು ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ, ಬರುತ್ತೆ.
ಈಗ ನೀವೇನಾದರೂ ಯಾರಿಗಾದರೂ ಸಾಲ ಕೊಟ್ಟಿರ್ತೀರಾ, ಅವ್ರು ವಾಪಸ್ ಕೊಡಬೇಕು, ಕೊಟ್ಟಿರಲ್ಲ, ಅದನ್ನು ಅಂದ್ಕೊಳ್ಳಿ ಮ್ಯಾನಿಫೆಸ್ಟ್. ನಿಮಗೆ ನೆಕ್ಸ್ಟು ಒಂದು ವಾಟರ್ ಮ್ಯಾನಿಫೆಸ್ಟ್ ಹೇಳ್ಕೊಡ್ತೀನಿ ನಾನು, ಅದನ್ನು ನಾನು ಕೂಡ ಮಾಡ್ತಾ ಇದ್ದೀನಿ. ಅದರ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ವಾಟರ್ ಮ್ಯಾನಿಫೆಸ್ಟೇಷನ್ ಯಾವ ಥರ ಮಾಡೋದು ಅಂತ. ನೀವು ಜನವರಿ ತಿಂಗಳಲ್ಲೇ ಮಾಡಿ ಅದನ್ನ ಯಾವ ಥರ ಮಾಡೋದು ಅಂತ ನೆಕ್ಸ್ಟು ಲಾಗಲ್ಲಿ ನಾನು ತಿಳಿಸ್ತೀನಿ. ಅದರದ್ದೇ ಒಂದು ಸಪ್ರೇಟ್ ಲಾಗ್ ಮಾಡ್ತೀನಿ, ಓಕೆನಾ. ನಾನು ಅದನ್ನು ಮಾಡಿ ಒಂದಷ್ಟು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ನಂಗೆ ನಿಜವಾಗ್ಲೂ ಒಳ್ಳೆಯದಾಗಿದೆ, ನಿಜವಾಗ್ಲೂ ಸಕ್ಸಸ್ ಆಗಿದೆ. ಸೊ ಈ ವರ್ಷವೂ ಒಂದಷ್ಟು ಮಾಡಿದ್ದೀನಿ, ಅಂದ್ಕೊಳ್ತಾ ಇದ್ದೀನಿ ಏನೆಲ್ಲ ಆಗಬೇಕು ಅಂತ. ಅದು ಖಂಡಿತವಾಗ್ಲೂ ಆದರೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಖುಷಿ ಆಗಲಿ, ನನ್ನ ನೋವಾಗಲಿ, ನನಗೇನೇ ಆಗಲಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ. ನೀವೆಲ್ಲರೂ ನನ್ನ ಫ್ಯಾಮಿಲಿ, ನಾನು ಓನ್ ಫ್ಯಾಮಿಲಿಗಿನ್ನ ಜಾಸ್ತಿ ನನ್ನ ಇನ್ಸ್ಟಾ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿನ ನಿಜವಾಗ್ಲೂ ಪ್ರಾಮಿಸ್ ನಾನು ಬಿಲೀವ್ ಮಾಡ್ತೀನಿ. ತುಂಬ ಏನೇ ಇದ್ದರೂ ನಾನು ನಿಮ್ಮ ಹತ್ರ ಹೇಳ್ಕೊಳ್ತೀನಿ. ಗೊತ್ತಿಲ್ಲ, ನನಗೆ ಎಷ್ಟೊಂದು ಕನೆಕ್ಟ್ ಆಗಿದ್ದೀನಿ. ನನ್ನ ಬರ್ತ್ಡೇಗಾಗಿರ್ಬೋದು, ಮಕ್ಕಳಿಗೆ ವಿಶಸ್ ಆಗಿರ್ಬೋದು, ಎಷ್ಟೊಂದು ಜನ ಕಳಿಸ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿದಾಗ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾ ಅಂದಾಗ ಕೆಲವರು ಬ್ಯಾಡ್ ಕಮೆಂಟ್ ಕೊಟ್ಟವರೇ ಜಾಸ್ತಿ. ಅಂಥದ್ರಲ್ಲಿ ನನಗೊಂದೊಳ್ಳೆ ವಿಶಸ್ನ ಕಳಿಸೋದ್ರಲ್ಲಿ, ನನಗೊಂದು ಹುಷಾರಿಲ್ಲ ಅಂದಾಗ ಅದ್ರ ಬಗ್ಗೆ ಕೇರ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ವಿಶಸ್ನ ತಿಳಿಸ್ತಾ ಇರ್ತಾರಲ್ಲ, ಸೊ ಸಾಕಪ್ಪ ಅಂತ ಅನಿಸುತ್ತೆ. ಇದೇ ಪ್ರೀತಿ, ಇದೇ ಖುಷಿ ನೆಕ್ಸ್ಟು ಮುಂದೆ ಬರೋ ದಿನಗಳಲ್ಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ನನ್ನ ಕೈಲಾದಷ್ಟು ನನಗೆ ಏನೆಲ್ಲ ನಿಮಗೆ ತಿಳಿಸ್ಬೇಕು, ಒಳ್ಳೆ ವಿಷಯಗಳನ್ನ ಯಾವುದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಸೊ ನಿಮ್ಮೆಲ್ಲರ ಲೈಫು ಚೆನ್ನಾಗಿರಲಿ ಅಂತ ಮನಸಾರೆ, ರಾಯರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಮನಸಾರೆ ನಿಮಗೆಲ್ಲರಿಗೂ, ಯಾರೆಲ್ಲ ನನಗೆ ನನ್ನ ವೀಡಿಯೋಸ್ನ ನೋಡ್ತೀರಾ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ, ಅವರೆಲ್ಲರಿಗೂ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದನ್ನ ಕಾಣಿ, ಎಲ್ಲರ ಲೈಫು ಚೆನ್ನಾಗಿರಲಿ. 2025 ಎಲ್ಲರೂ ಹ್ಯಾಪಿಯಾಗಿರಲಿ. 26 ಅನ್ನೋದು ಯೂನಿವರ್ಸಲ್ ನಂಬರು, ಇದು ತುಂಬ ಪವರ್ಫುಲ್ ನಂಬರು 26. ಎಲ್ಲರ ಲೈಫು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ. ಇವಾಗ ಸಾಗು ಮಾಡಿದ್ದಾಯಿತು. ಈಗ ಜಾಮೂನು ಎಲ್ಲ ಒಂದು ಕಡೆ ಪಾಕ ಆ ಕಡೆ ರೆಡಿ ಇದೆ. ಈ ಕಡೆ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಆ ಕಡೆ ಸ್ವಲ್ಪ ಕಮ್ಮಿ ಉರಿನಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು, ಆವಾಗ ಒಳಗೆಲ್ಲ ಹಸಿ ಚೆನ್ನಾಗಿ ಬೇಯುತ್ತೆ, ಇಲ್ಲಾಂದರೆ ಬೇಯೋದಿಲ್ಲ. ಸಾಕಿಡ. ನನ್ನ ಮಕ್ಕಳು ಫೇವ್ರೇಟು ಜಾಮೂನು. ಈಗ ನನ್ನ ಹಸ್ಬೆಂಡ್ ಫೇವ್ರೇಟು ಬೋಂಡ ಬಜ್ಜಿ. ಅದಕ್ಕೆ ಈರುಳ್ಳಿ ಬೋಂಡ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಅವರಿಗೆ ಸ್ವಲ್ಪ ಬೋಂಡ ಬಜ್ಜಿ ಅಂದರೆ ಇಷ್ಟ, ಅವರಿಗೆ, ನಮ್ಮ ಅತ್ತೆಗೆ, ಎಲ್ಲರಿಗೂ. ಅದಕ್ಕೆ ಈರುಳ್ಳಿ ಬೋಂಡ ಮಾಡು ಅಂತಿದ್ದಾರೆ. ಸೊ ಅದೊಂದು ಸ್ವಲ್ಪ ಮಾಡೋಣ ಅಂತ. ಬರೀ ಮಕ್ಳಿಗೆ ಇಷ್ಟವಾಗಿರೋದೇ ಮಾಡ್ತಾಳೆ, ನನಗೆ ಇಷ್ಟವಾಗಿರೋದು ಮಾಡಲ್ಲ ಅಂತ ಯಾಕಪ್ಪ ಆಮೇಲೆ ಅದು ವರ್ಷ. ನನ್ನ ಮಗ ನನಗೋಸ್ಕರ ಚಪಾತಿ ಲಟ್ಟಿಸ್ತಾ ಇದ್ದಾನೆ. ಫೈನಲಿ ಹೊಸ ವರ್ಷಕ್ಕೆ ಜಾಮೂನ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಜಾಮೂನು, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಟೇಸ್ಟ್ ಹೆಂಗಿದೆ? ವರ್ಷದ ಮೊದಲನೇ ದಿನ ಸ್ವೀಟ್ ತಿನ್ನಬೇಕಂತೆ, ಖುಷಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು ಅಂತ. ನನ್ನ ಮಗನಿಗೆ ಮೊದಲು ತಿನ್ನಿಸ್ತೀನಿ. ಚೆನ್ನಾಗಿ ಬಂದಿದೆ ಟೇಸ್ಟು. ಸೂಪರ್, ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಯಾವಾಗಲೂ ಅಷ್ಟೇ ಜಾಮೂನ್ ಮಾಡುವಾಗ ಜಾಮೂನ್ ಹಿಟ್ಟನ್ನ ಕಲಿಸ್ತೀವಲ್ಲ, ಅದನ್ನ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಈ ಥರ ಬರುತ್ತೆ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೇಲಿ ಏನಾದರೂ ನೆಕ್ಸ್ಟ್ ಟೈಮ್ ಜಾಮೂನ್ ಮಾಡಿದ್ರೆ 100% ಇದನ್ನು ಟ್ರೈ ಮಾಡಿ. ಐಸ್ ಕ್ರೀಮ್ ಯಾವುದೇ ಫ್ಲೇವರ್ ಆದರೂ ಪರವಾಗಿಲ್ಲ, ಐಸ್ ಕ್ರೀಮ್ ಜೊತೆ ಜಾಮೂನ್ ಮಿಕ್ಸ್ ಮಾಡ್ಕೊಂಡು ತಿನ್ನಿ. ನನಗೆ ಒಂದ್ಸತಿ ನನ್ನ ಫ್ರೆಂಡ್ ಮನೇಲಿ ಈ ಥರ ಶಿವಮೊಗ್ಗದಲ್ಲಿ ಹಾಕ್ಕೊಟ್ಟಿದ್ರು, ನಾನು ಅದನ್ನು ಟೇಸ್ಟ್ ಮಾಡಿದ್ದೆ ಇವತ್ತು. ಅದಕ್ಕೆ ನಾನಿಲ್ಲಿ ವೆನಿಲಾ ಫ್ಲೇವರ್ನ ತರಿಸಿದ್ದೆ. ಮಕ್ಳಿಗಂತೂ ಸಖತ್ ಇಷ್ಟ ಆಯಿತು. ನಮ್ಮ ವರ್ಷ ಅಂತೂ ಅದೆಷ್ಟು ತಿಂದಿದ್ದಾನೋ ಗೊತ್ತಿಲ್ಲ. ನನ್ನ ಹಸ್ಬೆಂಡು ಯಾವಾಗಲೂ ಸಾಮಾನ್ಯ ತಿನ್ನಲ್ಲ ಐಸ್ ಕ್ರೀಮ್ ಎಲ್ಲ, ಅದು ಕೋಲ್ಡ್ ಅಂತಿರ್ತಾರೆ. ಅವರೇನೆ ಜಾಮೂನ್ ಜೊತೆ ಹಾಕೊಂಡು ಇವತ್ತು ಅವರೇ ತಿನ್ಬಿಟ್ಟು ಹೇಳ್ತಾ ಇದ್ರು, ಸಖತ್ತಾಗಿದೆ ಕಣೆ ಅಂತ. ನಿಜವಾಗ್ಲೂ ಖುಷಿ ಪಡ್ತಾರೆ. ನೀವು ತಿನ್ನಿ, ಮಕ್ಳಿಗೆಲ್ಲೂ ಹಾಕೊಡಿ. ಬೆಳಿಗ್ಗೆಯಿಂದ ಮನೇಲೇ ಇದ್ದೀವಿ ಅಂತ ಒಂದು ರೌಂಡು
ಈಗ ದಿಶಾಂತ್ ಬಂದ, ಅದಕ್ಕೆ ಆಚೆ ಹೋಗ್ತಾ ಇದ್ದೀವಿ. ಟೈಮು 6 ಗಂಟೆ ಆಯಿತು. ಇಷ್ಟು ಬೇಗ ಕತ್ಲೆ ಆಗಿದೆ ಅಲ್ಲ ಇವತ್ತು. ಒಂದು ರೌಂಡ್ ಆಚೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಕೆಮ್ತಾ ಇದ್ದಾನೆ ಹಂಗೇನೆ. ಈ ರೆಸ್ಟೋರೆಂಟಿಗೆ ಹೋಗಿ ಕುತ್ಕೊಂಡ್ಮೇಲೆ ಒಂದು ಗಾದೆ ನೆನಪಾಯ್ತು ನನಗೆ. ಮುಖ ನೋಡಿ ಮಣೆ ಹಾಕು ಅಂತಾರಲ್ಲ, ಆ ಥರ ಅನ್ನಿಸ್ತು. ಗೊತ್ತಿಲ್ಲ ಯಾಕೆ ಅಂತ. ನಿಜವಾಗ್ಲೂ ಹೊರಗಡೆಯಿಂದ ನೋಡಿದಾಗ ಒಳ್ಳೆ ಸ್ಟಾರ್ ಇದ್ರ ಥರ ಕಾಣಿಸ್ತಾ ಇತ್ತು. ಬಟ್ ಒಳಗೋಗಿ ಅಲ್ಲಿನ ಇದನ್ನ ನೋಡಿದ್ಮೇಲೆನೆ ಅನಿಸಿದ್ದು, ಮಕ್ಕಳು ಏನಾದ್ರು ಸ್ನ್ಯಾಕ್ಸ್ ತಿಂತಾರೆ ಅಂತ ಅವ್ರಿಗೆ ಬೋಂಡಾ ಸೂಪು ಮತ್ತು ಪಾನಿಪುರಿ, ದಹಿ ಪುರಿ ಎಲ್ಲ ಸಾಯಂಕಾಲ ಅಲ್ವಾ ನಾವು ಹೋಗಿದ್ದು, ಒಂದು 6 ಗಂಟೆ 6:15 ಆಗಿತ್ತೇನೋ ಇಲ್ಲಿ ಹೋದಾಗ. ನನಗೆಲ್ಲ ತಗೋ ಏನು ಬೇಕು ಅಂದರು. ನಾನು ಆ್ಯಕ್ಚುಲಿ ಗುರುವಾರ ಆಗಿರೋದ್ರಿಂದ ನಾನು ಏನೂ ಹೊರಗಡೆ ತಿನ್ನೋದಿಲ್ಲ. ಅನಿವಾರ್ಯತೆ ಇದ್ದಾಗ ಮಾತ್ರ ತಿಂತೀನಿ. ತಿನ್ನಲೇಬೇಕು ಇವಾಗ ಬೇರೆ ಆಪ್ಷನ್ ಇಲ್ಲ ಅಂದಾಗ. ಸೊ ಹಾಗಾಗಿ ಮಕ್ಕಳು ಏನೇನೋ ತಿಂದರು. ನಾನೊಂದು ಸ್ಟ್ರಾಂಗಾಗಿ ಫಿಲ್ಟರ್ ಕಾಫಿ ಬಿಟ್ಟರೆ ನನಗೇನು ಬೇಡ. ಜ್ಯೂಸ್ ಕುಡಿಯೋಣ ಅಂದರೆ ನಂಗೆ ಕೆಮ್ಮಾಗಿತ್ತು ಅಂದ್ಬಿಟ್ಟು ಕುಡಿಲಿಲ್ಲ. ಒಂದು ಫಿಲ್ಟರ್ ಕಾಫಿ ಆರ್ಡ್ರ್ ಮಾಡಿದೆ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಫಿಲ್ಟರ್ ಕಾಫಿ ಕುಡಿದ್ರೆ ನಾವು ಮತ್ತೆ ಹುಡಿಕೊಂಡು ಹೋಗ್ಬೇಕು ಹಾಗಿರಬೇಕು ನನಗೆ ಕಾಫಿ ಅಂದರೆ. ಸೊ ಅಷ್ಟೊಂದು ಲೈಕ್ ಆಗಲಿಲ್ಲ ನನಗೆ. ಇರೋ ಫ್ರಾಂಕ್ ನನ್ನ ಹಸ್ಬೆಂಡಿಗೆ ಅಲ್ಲೇ ಹೇಳಿದೆ. ನಾನು ಕಿಚನ್ ಹಳ್ಳಿ ಮನೆ ಅಂತ ಕುಣಿಗಲ್ ರೋಡಲ್ಲಿ ಒಂದು ಹೋಟೆಲ್ ಇದೆ. ಎಲ್ಲೇ ಹೋಗ್ತಾ ಇದ್ರು ನಾವು ಅಲ್ಲಿ ನಿಲ್ಲಿಸ್ಬಿಟ್ಟು ಕಾಫಿ ಕುಡ್ಕೊಂಡು ಹೋಗ್ತೀನಿ. ನಂಗೆ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸಖತ್ ಇಷ್ಟ ಆಗತ್ತೆ. ಈ ಇದರಲ್ಲಿ ನಂಗೆ ಅಷ್ಟೊಂದು ಇದು ಇಷ್ಟ ಆಗಲಿಲ್ಲ. ಆಮೇಲೆ ದಹಿ ಪುರಿ ಏನೋ ಚೆನ್ನಾಗಿದೆ ಅಂತ ನನ್ನ ಮಗ ಹೇಳ್ತಾ ಇದ್ದ. ಪಾನಿಪುರಿನೂ ಏನು ಅಷ್ಟೊಂದು ಚೆನ್ನಾಗಿಲ್ಲ ಕಣಮ್ಮ ಯಾವುದೂನು ಅಂತ ದಿಶಾಂತು. ಆಮೇಲೆ ಸ್ಪೈಸಿ ಇಲ್ಲ, ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಕಣಮ್ಮ ಅಂತ ಅವನು ಹೇಳ್ತಾ ಇದ್ದ. ಅದಕ್ಕೆ ಅನ್ನೋದು, ನಾವು ದೊಡ್ಡ ಹೋಟೆಲ್ನ ಹುಡಿಕೊಂಡು ಹೋಗೋದಕ್ಕಿಂತ ಎಲ್ಲಿ ಚೆನ್ನಾಗಿರುತ್ತೆ ಮೊದಲು ತಿಳ್ಕೊಂಡು ಹೋದ್ರೆ ಒಳ್ಳೇದೇನೋ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಲೈಟಿಂಗ್ಸ್ ಇರೋದು ದೊಡ್ಡ ಸ್ಟಾರ್ ಹೋಟೆಲ್ಗಳಿಗಿಂತ ಈ ಗಾಡಿ ಮೇಲೆ ಮಾಡೋದು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲೇ ಒಂಥರ ತೃಪ್ತಿ ಸಿಗತ್ತೆ. ತಿಂದಾಗ ಮನಸ್ಸಿಗೂ ಖುಷಿ ಆಗಬೇಕು, ನಾಲ್ಗೆಗೂ ರುಚಿ ಆಗಬೇಕು. ಇರ್ತೀವಲ್ಲ, ಚೆನ್ನಾಗಿತ್ತಲ್ಲ ಹರ್ಷ? ದೋಸೆ ಮತ್ತು ಕಾಫಿ ಕಿಚನ್ ಹೋಟ್ಲ್ ಹತ್ರ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ. ಇಲ್ಲಿ ಓಕೆ ಅನ್ನೋ ಥರ ಇತ್ತು. ಓಕೆ, ಹೊಸ ವರ್ಷ ಒಂದಿನ ಮುಗ್ದೇ ಹೋಯ್ತು. ವರ್ಷದ ಮೊದಲನೇ ದಿನ ಮುಗೀತು. 2026 1 ಡೇ ಕಮ್ಮಿ ಆಯಿತು. ಓಕೆ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈಗ ಮನೆಗೆ ಹೋಗಬೇಕು, ಮನೆಗೆ ಹೊಡ್ತೀವಿ. ಬಾಯ್ ಬಾಯ್ ಬಾಯ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. Once again, Happy New Year. Bye.